ಅಸ್ಸಲಾಮು ಅಲೈಕುಮ್. ಐಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ, ಕ್ರೀಮಿ ಚೀಸಿ ಕಾರ್ನ್ ಅಂತ. ಅದು ಸುಲಭ ಮಾಡಲಿಕ್ಕೆ, ಎಂಥ ಕಷ್ಟ ಇಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಇಲ್ಲ. ಈಗ ಮೊದಲಿಗೆ ನಾನು ಇದು ಸ್ವೀಟ್ ಕಾರ್ನನ್ನು ತೆಗೆದುಕೊಂಡಿದ್ದೇನೆ. ಅದು ಇಡೀ ಹೀಗೆ ಬಂದದ್ದು, ಅದನ್ನು ಬಿಡಿಸಿ ನಾನು ತೆಗೆದುಕೊಂಡಿದ್ದೇನೆ. ಆ ಕಾರ್ನನ್ನೆಲ್ಲ ಈಗ ಕುಕ್ಕರಲ್ಲಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು 1 ಟೇಬಲ್ ಸ್ಪೂನ್ ನಾನು ಕಲ್ಲುಪ್ಪು ಹಾಕಿದ್ದೇನೆ. ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ 2 ವಿಷಲ್ ಕೂಗಿಸ್ತೇನೆ. ಈಗ ಅದು ಬೆಂದಿದೆ. ಈಗ ಬೆಂದ ಕಾರ್ನನ್ನು ನೀರು ತೆಗಿಬೇಕು. ನೀರೆಲ್ಲ ತೆಗೆದು ಅದನ್ನು ಬೇರೆ ಬೌಲಿಗೆ ನಾನು ಹಾಕ್ತೇನೆ. ಇದು ಹೊರಗೆಲ್ಲ ಹೋಗಿ ತಿನ್ನುವುದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನೋದು ಒಳ್ಳೆಯದು. ಎಂಥ ಕಷ್ಟ ಇಲ್ಲ, ಈಸಿ ಉಂಟು. ಚೀಸು ನಾವು ಮನೆಯಲ್ಲೇ ಮಾಡಿದ್ದು ಉಪಯೋಗಿಸಿದ್ದು, ಮಯೋನೀಸ್ ಅಷ್ಟೇ ಮನೆಯಲ್ಲೇ ಮಾಡಿದ್ದು ಉಪಯೋಗಿಸಿದ್ದು. ಯಾವುದು ಹೊರಗಿಂದ ತಂದದ್ದು ಯಾವ ಐಟಮ್ಸ್ ಇಲ್ಲ, ಎಲ್ಲ ಮನೆಯಲ್ಲೇ ಮಾಡಿದ್ದನ್ನೇ ನಾನು ಉಪಯೋಗಿಸಿದ್ದು. ಅದನ್ನೆಲ್ಲ ಹಾಕಿ ಮಕ್ಕಳಿಗೆ ಮಾಡಿಕೊಟ್ರೆ ಅವರಿಗೆ ಸಹ ಖುಷಿ ಆಗ್ತದೆ. ಹೊರಗೆ ಹೋಗಿ ತಿನ್ನಬೇಕಂತೇನು ಅನಿಸಲ್ಲ. ಈಗ ನಾನೆಲ್ಲ ಒಂದು ಬೌಲಿಗೆ ಹಾಕಿದೆ ಕಾರ್ನನ್ನು, ಬೇಯಿಸಿದ ಕಾರ್ನನ್ನು ಒಂದು ಬೌಲಿಗೆ ಹಾಕಿದ್ದೇನೆ. ಅದಕ್ಕೆ ಈಗ 1 ಕ್ಯಾಪ್ಸಿಕಮ್ ಮತ್ತು 1 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಅದಕ್ಕೆ ಹಾಕ್ತೇನೆ. ಅದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಉಪ್ಪು ನೋಡಿಕೊಂಡು ಹಾಕಿ, ಅಷ್ಟಿಷ್ಟು ಅಂತ ಹೇಳೋದಿಲ್ಲ ನಾನು. ಮತ್ತು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತೇನೆ. ಅದಕ್ಕೆ ಮತ್ತು 1 ಟೀ ಸ್ಪೂನು ಇದು ಪಿಜ್ಜಾ ಹರ್ಬ್ಸ್ ಬರ್ತದಲ್ಲ, ಅದು ಹಾಕ್ತೇನೆ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಎಂಥ ನಿಮ್ಮ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ಈಗ 2 ಟೇಬಲ್ ಸ್ಪೂನ್ ಮಯೋನೀಸ್ ಹಾಕ್ತೇನೆ. ಇದು ಸಹ ಹೋಮ್ ಮೇಡ್, ಮನೆಯಲ್ಲೇ ಮಾಡಿದ ಮಯೋನೀಸ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇದು ಮಾಡಲಿಕ್ಕೆ ಜಾಸ್ತಿ ಸಮಯ ಅಂತ ಬೇಡ, ಬೇಗನೆ ಆಗ್ತದೆ. ಕಾರ್ನನ್ನು ಬೇಯಿಸುವ ಸಮಯ ಮಾತ್ರ, ಮತ್ತು ಬೇಗ ಆಗ್ತದೆ. ಈಗ ಎಲ್ಲ ಮಿಕ್ಸ್ ಮಾಡಿ ಒಂಚೂರು ಟೇಸ್ಟ್ ನೋಡಿ, ಉಪ್ಪು ಖಾರ ಎಂತ ಬೇಕಾದರೆ ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ, ನಿಮ್ಮ ಹತ್ರ ಗ್ಲಾಸ್ ಬೌಲ್ಸ್ ಚಿಕ್ಕದಿದ್ದರೆ ಅದನ್ನು ಸಹ ಯೂಸ್ ಮಾಡ್ಬೋದು. ನಾನೀಗ ಪೇಪರ್ ಗ್ಲಾಸನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಈಗ ಎಲ್ಲ ನಾನು ಈ ಕಾರ್ನ್ ಮಿಶ್ರಣವನ್ನು ತುಂಬಿಸ್ತೇನೆ. ನೀವು ನಿಮ್ಮ ಮನೆಯಲ್ಲಿ ಕಾರ್ನ್ ತಂದರೆ ಒಮ್ಮೆ ಇದನ್ನು ಈ ರೆಸಿಪಿಯನ್ನು ಟ್ರೈ ಮಾಡಿ, ನಿಮಗೆ ಇಷ್ಟ ಆಗ್ತದೆ. ತುಂಬ ಚೆನ್ನಾಗಾಗ್ತದೆ ಅದು. ಮಕ್ಕಳಿಗೆ ಸಹ ತುಂಬ ಖುಷಿ ಆಗ್ತದೆ ತಿನ್ನಲಿಕ್ಕೆ, ಒಳ್ಳೆಯ ರುಚಿಯಾಗಿರ್ತದೆ. ಇದಕ್ಕೆ ಮೇಲ್ಗಡೆ ಈಗ ಮೊಜರೆಲ್ಲಾ ಚೀಸ್ ಹಾಕ್ತಿದ್ದೇನೆ. ಇದು ಸಹ ನಾನು ಮನೆಯಲ್ಲೇ ತಯಾರಿಸಿದ್ದು. ಇದರ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ನಲ್ಲಿ ಉಂಟು, ಹೋಗಿ ನೋಡಿ. ಚೀಸ್ ಮಾಡಲಿಕ್ಕಿಂತ ಕಷ್ಟ ಇಲ್ಲ, ಈಸಿ ಉಂಟು, ಬೇಗನೆ ಆಗ್ತದೆ, ತುಂಬ ಮತ್ತು ಒಳ್ಳೆಯದಿರ್ತದೆ. ಇದರ ಮೇಲೆ ಮತ್ತೆ ಕಾರ್ನ್ ಮಿಶ್ರಣವನ್ನು ಹಾಕ್ತೇನೆ. ಸ್ವಲ್ಪ ಎಲ್ಲ ಬೌಲ್ಗೆ ಸಹ ಹಾಕ್ತೇನೆ. ಈ ಮಳೆ ಬರುವಾಗ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ಒಳ್ಳೆ ರುಚಿಯಾಗಿರ್ತದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ, ಮತ್ತು ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಿ. ಈಗ ಇದರ ಮೇಲೆಲ್ಲ ಚೀಸ್ ಹಾಕುವ. ಚೀಸ್ ಹಾಕಿ ಆಮೇಲೆ ನಾವು ಅದು ಓವನಲ್ಲಿ ಇಡ್ಲಿಕ್ಕೆ ಉಂಟು, ಅದಕ್ಕೆ ಅದರ ಮೇಲೆ ಚೀಸ್ ಹಾಕುವ. ಇದರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು. ಅದು ಅಂದರೆ ನೋಡಲಿಕ್ಕೆ ಚೆಂದ ಕಾಣ್ತದೆ ಅದಕ್ಕೆ. ಮತ್ತು ಖಾರ ಬೇಡ ಅಂತ ಹೇಳಿದ್ದವರು ಹಾಕೋದು ಬೇಡ. ಈಗ ಎಲ್ಲ ಬೌಲಿಗೆ ಸಹ ಪಿಜ್ಜಾ ಹರ್ಬ್ಸ್ ಹಾಕ್ತೇನೆ. ಅದು ಸಹ ಒಳ್ಳೆ ಅರೋಮ ಕೊಡ್ತದೆ ಅದಕ್ಕೆ.
ಹೀಗೆ ಎಲ್ಲ ರೆಡಿ ಆಯಿತು. ಇದನ್ನೀಗ ಪ್ರೀ ಹೀಟ್ ಮಾಡಿದ ಓವನಲ್ಲಿ ಒಂದು 10 ನಿಮಿಷ ಇಟ್ಟು ಚೀಸ್ ಮೆಲ್ಟ್ ಆದಮೇಲೆ ತೆಗಿತೇನೆ. ಈಗ ಕ್ರೀಮ್ ಚೀಸಿ ಕಾರ್ನ್ ರೆಡಿಯಾಗಿದೆ. ಬಿಸಿ ಬಿಸಿ ಇರುವಾಗಲೇ ತಿನ್ನಿ. ನೋಡಿ ಚೀಸ್ ಹೇಗೆ ಬರ್ತಾ ಉಂಟಂತ, ಮನೆಯಲ್ಲಿ ಮಾಡಿದಂಥ ಚೀಸನ್ನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ಸಹ ಮನೆಯಲ್ಲಿ ಮಾಡಿ ತಿನ್ನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ.